ಬೆಳಗ್ಗೆ ಕಣ್ಣು ತೆರೆದ ಕ್ಷಣ ಕೈಗೆ ಬರುವ ಮೊದಲ ಸಂಗಾತಿ ಅಂದ್ರೆ ಹಲವರ ಪಾಲಿಗೆ ಒಂದು ಕಪ್ ಬಿಸಿ ಬಿಸಿ ಕಾಫಿ ಆಗಿದೆ. ಬೆಡ್ ಕಾಫಿ ಇಲ್ಲದೆ ದಿನವೇ ಶುರು ಆಗಲ್ಲ ಅನ್ನೋದು ಅನೇಕ ಕಾಫಿ ಪ್ರಿಯರ ಮಾತಾಗಿದೆ. ಜಗತ್ತಿನಾದ್ಯಂತ ನೀರಿನ ನಂತರ ಅತಿ ಹೆಚ್ಚು ಸೇವಿಸಲಾಗುವ ಪಾನೀಯವೆಂದರೆ ಕಾಫಿ ಆಗಿದೆ. ಇನ್ನು ಚೈತನ್ಯ, ಉತ್ಸಾಹ, ಎನರ್ಜಿ ನೀಡುವಂತಹ ಪಾನೀಯವೆಂಬ ಖ್ಯಾತಿಯೂ ಕೂಡ ಇದಕ್ಕಿದೆ. ಆದರೆ ಪ್ರತಿದಿನವೂ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿಯುವುದು ನಿಜಕ್ಕೂ ಆರೋಗ್ಯಕ್ಕೆ ಒಳ್ಳೆಯದೇ ಇಲ್ಲವೇ ಇದು ನಿಧಾನವಾಗಿ ಹಾನಿ ಮಾಡ್ತದೆ ಎಂಬುದರ ಕುರಿತು ತಿಳಿಯೋಣ ಬನ್ನಿ. ಮೊದಲನೇದಾಗಿ ಕಾಫಿಯಲ್ಲಿರುವಂತಹ ಕಹಿ ಅಂಶಗಳು ಹೊಟ್ಟೆಯಲ್ಲಿ ಆಮ್ಲ ಉತ್ಪಾದನೆಯನ್ನು ಹೆಚ್ಚಿಸುತ್ತವೆ. ಆಹಾರವಿಲ್ಲದೆ ಹೊಟ್ಟೆಯಲ್ಲಿ ಈ ಆಮ್ಲವು ನೇರವಾಗಿ ಹೊಟ್ಟೆಯ ಒಳಪದ್ರಕ್ಕೆ ತಾಗಿ ಎದೆಯುರಿ, ವಾಕರಿಕೆ, ಅಜೀರ್ಣ ಮತ್ತು ಕೆಲವರಲ್ಲಿ ಹೊಟ್ಟೆ ಹುಣ್ಣುಗಳಿಗೂ ಕೂಡ ಇದು ಕಾರಣವಾಗಬಹುದು. ಎರಡನೇದಾಗಿ ನೋಡಬೇಕಾದ್ರೆ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿಯುವುದರಿಂದ ಕರುಳಿನ ಒಳಪದ್ರಕ್ಕೆ ಹಾನಿಯಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ವಿಶೇಷವಾಗಿ IBS ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರಿಗೆ ಇದು ಇನ್ನಷ್ಟು ತೊಂದರೆ ಉಂಟು ಮಾಡಬಹುದು. ಮೂರನೇದಾಗಿ ಕೆಲವರಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಸೇವನೆಯಿಂದ ಹೃದಯ ಬಡಿತ ಹೆಚ್ಚುವುದು, ಆತಂಕ, ಕೈನುಡುಕ ಅಥವಾ ಅಶಾಂತಿ ಕೂಡ ಕಾಣಿಸಿಕೊಳ್ಳಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ನಮ್ಮ ಪೇಜ್ಗೆ ಫಾಲೋ ಮಾಡಿ ಹಾಗೂ ಈ ವಿಡಿಯೋನ ಆಪ್ತರೊಂದಿಗೆ ಶೇರ್ ಮಾಡಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.